ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ಬೆಂಗಳೂರಿನ ಅಂಡರ್ವರ್ಲ್ಡ್ ಡಾನ್ ಮುತ್ತಪ್ಪ ರೈ ಮಗ ರಿಕ್ಕಿ ರೈ ಮೇಲಾದಂತಹ ಗುಂಡಿನ ದಾಳಿ ಇದೀಗ ಮತ್ತೊಂದು ತಿರುವನ್ನ ಪಡೆದುಕೊಂಡಿದ್ದು, ಆರೋಪಿ ಅನುರಾಧ ಮುತ್ತಪ್ಪ ರೈಗೆ ಹೈಕೋರ್ಟ್ ಇದೀಗ ತಾತ್ಕಾಲಿಕ ರಿಲೀಫ್ ನೀಡಿದೆ. ಗುಂಡಿನ ದಾಳಿಯ ಸ್ಥಳದಲ್ಲಿ ಸಿಮ್ ಇಲ್ಲದಿರುವಂತಹ ಬೇಸಿಕ್ ಕೀಪ್ಯಾಡ್ ಮೊಬೈಲ್ಗಳು ಪೊಲೀಸರ ತನಿಖೆಯಲ್ಲಿ ಕಂಡು ಬಂದಿದ್ದು, ಈ ಪ್ರಕರಣವು ಇದೀಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಹೋಗ್ತಾ ಇದೆ. ಹಾಗಾದ್ರೆ ಮುತ್ತಪ್ಪ ರೈ ಮಗ ರಿಕ್ಕಿ ರೈ ಬೇಕಂತಲೇ ದಾಳಿ ಮಾಡಿಸಿಕೊಂಡ್ರ? ಇದೇ ಇವತ್ತಿನ ವಿಶೇಷ. ರಿಕ್ಕಿ ಇನ್ ರಿಸ್ಕ್. ನಾನು ವೀರೇಶ್ವಾನಂದ್ ಅಂಬಿ. ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲಿನ ಗುಂಡಿನ ದಾಳಿ ಕುರಿತು ಪೊಲೀಸರು ಇದೀಗ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಈಗಾಗಲೇ ರಿಕ್ಕಿ ರೈ ಕಾರು ಚಾಲಕ ಬಸವರಾಜ್ ನೀಡಿದಂತಹ ದೂರಿನ ಅನ್ವಯ ಮುತ್ತಪ್ಪ ರೈ ಎರಡನೇ ಪತ್ನಿ ಅನುರಾಧ ಹಾಗೂ ಮುತ್ತಪ್ಪ ರೈನ ಒಂದು ಕಾಲದಲ್ಲಿ ಅತ್ಯಂತ ಆಪ್ತನಾಗಿದ್ದಂತಹ ಗೆಳೆಯ ರಾಕೇಶ್ ಮಲ್ಲಿ ಸೇರಿದಂತೆ 4 ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಮತ್ತೊಂದು ಕಡೆಗೆ ಪೊಲೀಸರು ಹಲವು ಆಯಾಮಗಳಲ್ಲಿ ತನಿಖೆ ಕೂಡ ನಡೆಸುತ್ತಿದ್ದಾರೆ. ಗುಂಡಿನ ದಾಳಿ ನಡೆದಂತಹ ಸ್ಥಳದಲ್ಲಿ ಸಿಕ್ಕಂತಹ ಬುಲೆಟ್ ಕಾರ್ಟ್ರಿಡ್ಜ್ಗಳನ್ನು ಇಟ್ಟುಕೊಂಡು ಈ ಬುಲೆಟ್ ಅನ್ನ ಯಾವ ಗನ್ ಮೂಲಕ ಹಾರಿಸಿದ್ದಾರೆ ಎಂಬುದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ SBBL ಅಂದರೆ ಸಿಂಗಲ್ ಬ್ಯಾರಲ್ ಬ್ರೀಚ್ ಲೋಡರ್ ಬಂದೂಕು ಅಥವಾ DBBL ಅಂದರೆ ಡಬಲ್ ಬ್ಯಾರಲ್ ಬ್ರೀಚ್ ಲೋಡರ್ ಬಂದೂಕು ಎಂಬುದು ಇದೀಗ ತನಿಖೆಯಲ್ಲಿ ಪತ್ತೆಯಾಗಿದೆ. ಇದರ ನಡುವೆ ಹೇಗೆ ಫೈರಿಂಗ್ ಕೂಡ ಮಾಡಿದ್ರು ಎಂಬ ಕುರಿತು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಬೆಂಗಳೂರಿನ ಪೊಲೀಸರು. ರಸ್ತೆ ಪಕ್ಕದ ಒಂದು ಲೇಔಟ್ನ ಕಾಂಪೌಂಡ್ನ ಒಳಭಾಗದಿಂದ ರಿಕ್ಕಿ ರೈ ಮೇಲೆ ಫೈರಿಂಗ್ ಆಗಿರಬಹುದು ಅಂತ ತನಿಖೆಯಲ್ಲಿ ಹೇಳಲಾಗ್ತಾ ಇದೆ. ಶಾರ್ಪ್ ಶೂಟರ್ಸ್ಗಳು ಕತ್ತಲಲ್ಲಿ ಕಾರಿನ ಹೆಡ್ಲೈಟ್ ಬೆಳಕಿನ ಸಹಾಯದಿಂದ ಕಾರಿನ ಮುಂಭಾಗದ ಡ್ರೈವರ್ ಸೀಟ್ನತ್ತ ಫೈರ್ ಮಾಡಿರಬಹುದು ಅಂತ ಪೊಲೀಸರು ಶಂಕೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಫೈರ್ ಆಗಿರುವಂತಹ ಗುಂಡು ಕಾರಿನಿಂದ ಹೊರಗೆ ಹೋಗಿಲ್ಲ. ಆದ್ದರಿಂದ ಆರೋಪಿಗಳು ಎಷ್ಟು ದೂರದಿಂದ ಫೈರ್ ಮಾಡಿದ್ದಾರೆ ಎಂಬುದನ್ನು ಕೂಡ ಇಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಪೊಲೀಸರ ತನಿಖೆಯ ಅಂತಿಮ ಹಂತಕ್ಕೆ ಬಂದು ತಲುಪಿದೆ. ರಿಕ್ಕಿ ರೈ ಮೇಲೆಯೇ ಪೊಲೀಸರಿಗೆ ಇದೀಗ ವ್ಯಾಪಕವಾದಂತಹ ಅನುಮಾನ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ರಿಕ್ಕಿ ರೈ ಮನೆ ಮೇಲೆ ಅಥವಾ ರಿಕ್ಕಿ ರೈ ಮನೆಯಲ್ಲಿರ್ತಕ್ಕಂತಹ ಕೆಲಸದವರು, ಗನ್ ಮ್ಯಾನ್ಗಳು, ಸೆಕ್ಯೂರಿಟಿಗಳು, ಮ್ಯಾನೇಜರಿಂದ ಹಿಡಿದು ವಿಭಿನ್ನವಾಗಿರ್ತಕ್ಕಂತಹ ಸ್ಟೇಟ್ಮೆಂಟ್ಗಳ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಇದೀಗ ವ್ಯಾಪಕವಾದಂತಹ ಅನುಮಾನ ಮೂಡ್ತಾ ಇದ್ದು, ಸ್ಥಳದಲ್ಲಿ ಸಿಕ್ಕಂತಹ ಸಾಕ್ಷ್ಯಕ್ಕೂ ವಿಚಾರಣಾಧೀನರ ಹೇಳಿಕೆಯೂ ಕೂಡ ಒಂದಕ್ಕೊಂದು ಇಲ್ಲಿ ತಾಳೆ ಆಗ್ತಾ ಇಲ್ಲ ಅಂತ. ಹೀಗಾಗಿ ಪೊಲೀಸರು ತಮ್ಮ ತನಿಖೆಯಲ್ಲಿ ಸ್ವತಃ ರಿಕ್ಕಿ ರೈ ಮೇಲೆ ವ್ಯಾಪಕವಾದಂತಹ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದರೆ ವೀಕ್ಷಕರೇ, ಗುಂಡಿನ ದಾಳಿ ಪ್ರಕರಣ ಹೇಗೆ ತಿರುವನ್ನು ಪಡೆದುಕೊಂಡಿದೆ ಅಂದರೆ, ಒಂದು ಕಡೆ ಪೊಲೀಸರು ಇಷ್ಟೆಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿರುವಾಗಲೇ ಪ್ರಕರಣಕ್ಕೆ ಮಹತ್ವವಾದಂತಹ ಒಂದು ತಿರುವು ಸಿಕ್ಕಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಕ್ಕಿ ರೈ ಗನ್ ಮ್ಯಾನ್ ಮನ್ನಪ್ಪ ವಿಠಲ್ ಎಂಬಾತನನ್ನು ಪೊಲೀಸರು ಇದೀಗ ವಶಕ್ಕೆ ಪಡೆದುಕೊಂಡು ಬಿಡದಿಯ ಪೊಲೀಸ್ ಠಾಣೆಯಲ್ಲಿ ಮನ್ನಪ್ಪ ಈ ವಿಠಲ್ನನ್ನು ವಿಚಾರಣೆ ನಡೆಸಿದ್ದಾರೆ. ಮನ್ನಪ್ಪ ರೈ ಇದೀಗ ನಿಧನದ ಬಳಿಕ ವಿಠಲ್ ಕುಟುಂಬದವರು ಇದೀಗ ಭದ್ರತೆಯನ್ನು ನೋಡಿಕೊಳ್ತಿದ್ದ. ಯಾರು? ಇದೇ ವಿಠಲ್. ರಿಕ್ಕಿ ರೈ ಫಾರ್ಮ್ ಹೌಸ್ ಮತ್ತು ಮನೆಯ ಭದ್ರತೆ ಕೂಡ ನೋಡ್ಕೋತಾ ಇದ್ದ ಇದೇ ಗನ್ ಮ್ಯಾನ್ ವಿಠಲ್. ಇನ್ನು ಅಟ್ಯಾಕ್ ಆಗ್ತಕ್ಕಂತಹ ಮುನ್ನ ವಿಠಲ್ ಜೊತೆ ರಿಕ್ಕಿ ರೈ ಪ್ರತ್ಯೇಕವಾದಂತಹ ಮಾತುಕತೆಯನ್ನು ನಡೆಸಿದ್ರು ಅಂತ ಹೇಳಲಾಗ್ತಾ ಇದೆ. ಇದಾದ ಬಳಿಕ ಮನೆಯಿಂದ ವಿಠಲ್ ಹೊರ ಹೋಗಿದ್ದ. ಇನ್ನು ಘಟನೆ ನಡೆದು ರಿಕ್ಕಿ ರೈ ಆಸ್ಪತ್ರೆಗೆ ಸೇರಿದ ಬಳಿಕವೇ ಮನೆಗೆ ವಾಪಸ್ ಬಂದಿದ್ದು, ಈ ಎಲ್ಲ ದೃಶ್ಯಗಳು ಕೂಡ ಇದೀಗ ರಿಕ್ಕಿ ರೈ ಮನೆಯಲ್ಲಿ ಇರತಕ್ಕಂತಹ CC ಕ್ಯಾಮ್ರಾದಲ್ಲಿ ಸಂಪೂರ್ಣವಾಗಿ ಸೆರೆಯಾಗಿವೆ. ಹಾಗಾದರೆ ರಿಕ್ಕಿ ರೈ ಸ್ವಯಂ ದಾಳಿ ಮಾಡಿಸಿಕೊಂಡು ಇಕ್ಕಟ್ಟಿಗೆ ಸಿಲುಕಿದ್ನ ಎಂಬ ಪ್ರಶ್ನೆ ಇದೀಗ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಅಷ್ಟೇ ಏಕೆ, ಪೊಲೀಸರಿಗೂ ಕೂಡ ಈ ಒಂದು ದೊಡ್ಡ ಅನುಮಾನ ತಲೆಯಲ್ಲಿ ಗಿರಿಕೆ ಹಿಡಿತಾ ಇದೆ. ಯಾಕಂದರೆ ರಿಕ್ಕಿ ರೈಗೆ 3 ಗನ್ ಮ್ಯಾನ್ಗಳಿದ್ದು, ತನಿಖೆ ವೇಳೆ 3 ಕೂಡ ವಿಭಿನ್ನವಾಗಿರ್ತಕ್ಕಂತಹ ಹೇಳಿಕೆಯನ್ನು ನೀಡಿದ್ದಾರೆ ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ. ಹೀಗಾಗಿ ರಿಕ್ಕಿ ರೈ ಗನ್ ಮ್ಯಾನ್ಗಳ ಮೇಲೆ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದು, ಅಷ್ಟೇ ಅಲ್ಲದೆ ಪ್ರಕರಣವನ್ನು ಡೈವರ್ಟ್ ಮಾಡೋಕೆ ಮುತ್ತಪ್ಪ ರೈ ಎರಡನೇ ಪತ್ನಿ ಅನುರಾಧ ಹಾಗೂ ಒಂದು ಕಾಲದಲ್ಲಿ ಮುತ್ತಪ್ಪ ರೈ ಆತ್ಮೀಯನಾಗಿರ್ತಕ್ಕಂತಹ ಇದೇ ರಾಕೇಶ್ ಮಲ್ಲಿ ಸೇರಿದಂತೆ 4 ವಿರುದ್ಧ ದೂರನ್ನ ಕೊಟ್ರ ಎಂಬ ಶಂಕೆ ಕೂಡ ಪೊಲೀಸರಿಗೆ ಇದೀಗ ಮೂಡ್ತಾ ಇದೆ ಅಂತ ಮೂಲಗಳು ತಿಳಿಸಿವೆ.
ಹೀಗಾಗಿ ರಿಕ್ಕಿ ರೈ ಮನೆಯಲ್ಲಿನ ಗನ್ ಹಾಗೂ ಬುಲೆಟ್ಗಳನ್ನು ಪರಿಶೀಲನೆ ನಡೆಸಿದಾಗ ಈ ವೇಳೆ ತನಿಖಾಧಿಕಾರಿಗಳಿಗೆ ಮಹತ್ವದ ಸುಳಿವೊಂದು ಸಿಕ್ಕಿದೆ ಅಂತ ಮೂಲಗಳು ಹೇಳಿವೆ. ಈತ ಎ1 ಆರೋಪಿ ರಾಕೇಶ್ ಮಲ್ಲಿ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿದ್ದು ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಸಹ ಕೊಟ್ಟಿದ್ದರು. ಆದರೆ ಈ ರಾಕೇಶ್ ಮಲ್ಲಿ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡಿದ್ದು, ಇನ್ನು ಮಂಗಳವಾರ ರಾಕೇಶ್ ಮಲ್ಲಿ ಬಿಡದಿಯ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಿದ್ದಾನೆ. ಇನ್ನು ವಕೀಲರ ಜೊತೆ ಆಗಮಿಸಿರತಕ್ಕಂತಹ ರಾಕೇಶ್ ಮಲ್ಲಿಯನ್ನು SP ಶ್ರೀನಿವಾಸ್ ಗೌಡ ಸಂಪೂರ್ಣವಾಗಿ ಸುದೀರ್ಘವಾಗಿ ವಿಚಾರಣೆ ಕೂಡ ಮಾಡಿದ್ದಾರೆ. ಇನ್ನು ಇದೆಲ್ಲದರ ನಡುವೆ ಮುತ್ತಪ್ಪ ರೈ ಎರಡನೇ ಪತ್ನಿಯಾಗಿರ್ತಕ್ಕಂತಹ ಅನುರಾಧಾಗೆ ಸದ್ಯಕ್ಕೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಹೌದು, ಇಲ್ಲಿ ಗುಂಡಿನ ದಾಳಿ ಪ್ರಕರಣದ A2 ಆರೋಪಿಯಾಗಿರ್ತಕ್ಕಂತಹ ಮುತ್ತಪ್ಪ ರೈ ಎರಡನೇ ಪತ್ನಿ ಅನುರಾಧಾಗೆ ಹೈಕೋರ್ಟ್ ರಿಲೀಫ್ ನೀಡಿದೆ. ಅನುರಾಧಾ ಪ್ರಕರಣದಿಂದ ಕೈ ಬಿಡುವಂತೆ ಕೂಡ ಹೈಕೋರ್ಟ್ ಇದೀಗ ಅರ್ಜಿಯನ್ನ ಸಲ್ಲಿಸಿದ್ರು ಅನುರಾಧಾ ಅವರು ಹೈಕೋರ್ಟ್ಗೆ. ಆದರೆ ಇಲ್ಲಿ ಅನುರಾಧಾ ಪರ ವಕೀಲ ವೆಂಕಟೇಶ್ ಅರಬಟ್ಟಿ ಅವರು ವಾದವನ್ನು ಮಂಡಿಸ್ತಾರೆ. ರಿಕ್ಕಿ ರೈ ಕೊಲೆ ಯತ್ನ ಪ್ರಕರಣದಲ್ಲಿ ಎರಡನೇ ಆರೋಪಿ ಸ್ಥಾನದಲ್ಲಿರ್ತಕ್ಕಂತಹ ಅನುರಾಧಾ ಅವರು ಸದ್ಯ ಇದೀಗ ವಿದೇಶದಲ್ಲಿದ್ದು ಅಲ್ಲಿಂದಲೇ ತಮ್ಮ ವಕೀಲರ ಮೂಲಕ ಜಾಮೀನು ಅರ್ಜಿಯನ್ನು ಸಲ್ಲಿಸಿದರು ಹೈಕೋರ್ಟ್ಗೆ. ಇನ್ನು ಪ್ರಕರಣದಲ್ಲಿ ವಿನಾಕಾರಣ ಅನುರಾಧಾ ಅವರ ಹೆಸರನ್ನು ತಂದಿದ್ದಾರೆ. ಆಸ್ತಿ ವಿವಾದ ಈಗಾಗಲೇ ಕಳೆದ 6 ತಿಂಗಳ ಹಿಂದೆಯೇ ಇತ್ಯರ್ಥವಾಗಿದೆ, ಸಂಪೂರ್ಣವಾಗಿ ಇತ್ಯರ್ಥವಾಗಿದೆ. ಆದರೆ ಏಪ್ರಿಲ್ 14ರಂದೇ ಅನುರಾಧಾ ಯುರೋಪ್ಗೆ ತೆರಳಿದ್ದಾರೆ. ಕೊಲೆ ಯತ್ನ ಕೇಸ್ಗೂ ಅವರಿಗೂ ಯಾವುದೇ ಸಂಬಂಧವಿಲ್ಲ ಅಂತ ಅನುರಾಧಾ ಪರ ವಕೀಲ ವೆಂಕಟೇಶ್ ಅರಬಟ್ಟಿ ವಾದವನ್ನು ಮಂಡಿಸಿದ್ದಾರೆ. ಇನ್ನು ವಾದ ಆಲಿಸಿದಂತಹ ಜಡ್ಜ್ ಅವರು ಅನುರಾಧಾ ವಿರುದ್ಧ ಬಲವಂತದ ಕ್ರಮವನ್ನು ಕೈಗೊಳ್ಳದಂತೆ ಮಧ್ಯಂತರ ಆದೇಶವನ್ನು ಹೊರಡಿಸಿದ್ದು, ಸದ್ಯಕ್ಕೆ ಇದೀಗ A2 ಆರೋಪಿ ಅಂತ ಹೇಳಲಾಗ್ತಾ ಇರುವಂತಹ ಮುತ್ತಪ್ಪ ರೈ ಅವರ ಎರಡನೆಯ ಧರ್ಮಪತ್ನಿ ಅನುರಾಧಾಗೆ ಇದೀಗ ಬಿಗ್ ರಿಲೀಫ್ ಸಿಕ್ಕಿದೆ. ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾದಂತಹ ಒಂದು ಪ್ರಮುಖ ಹಾಗೂ ಸೂಕ್ಷ್ಮ ಸಂಗತಿ ಏನಪ್ಪಾ ಅಂದರೆ, ರಿಕ್ಕಿ ರೈ ಮನೆಯಲ್ಲಿನ ಒಂದು ಕೆಲಸದವರಾಗಿರಬಹುದು, ಕಾರ್ ಡ್ರೈವರ್ಗಳಾಗಿರಬಹುದು, ಗನ್ ಮ್ಯಾನ್ ವಿಠಲ್ ಕೊಟ್ಟಿರತಕ್ಕಂತಹ ಹೇಳಿಕೆಗಳು ನೋಡಿರಬಹುದು. ಈ ಎಲ್ಲವನ್ನು ಕೂಡ ನೋಡಿದಾಗ ಒಂದಕ್ಕೊಂದು ಸಂಬಂಧವೇ ಇಲ್ಲ ಅಂತ ಪೊಲೀಸರು ತಮ್ಮ ತನಿಖೆ ಆಧಾರದ ಮೇಲೆ ಹೇಳ್ತಿದ್ದಾರೆ. ದಾಳಿ ನಡೆದ ಸಮಯದಲ್ಲಿ ಸಿಮ್ ಇಲ್ಲದಂತಹ ಬೇಸಿಕ್ ಕೀಪ್ಯಾಡ್ ಫೋನ್ಗಳನ್ನು ಒಂದು ಬೆಳಕಿಗಾಗಿ ಅಂದರೆ ಟಾರ್ಚ್ಗಾಗಿ ಬಳಸಲಾಗಿದೆಯಂತ ತನಿಖೆಯಲ್ಲಿ ಹೇಳಲಾಗ್ತಾ ಇದೆ. ಹಾಗೂ ದಾಳಿ ನಡೆದಂತಹ ಸ್ಥಳದಲ್ಲಿ ಸಿಕ್ಕಂತಹ ಬುಲೆಟ್ಗಳ ಸಂಖ್ಯೆಗೂ ರಿಕ್ಕಿ ರೈ ಗನ್ ಮ್ಯಾನ್ ಬಳಿ ಇರತಕ್ಕಂತಹ ಗನ್ನಿಗೂ ಸಾಮ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ರಿಕ್ಕಿ ರೈ ಭದ್ರತೆಗಾಗಿ ಬಳಸಿದಂತಹ ಗನ್ಗಳೆಷ್ಟು, ಎಷ್ಟು ಗನ್ಗಳಿಗೆ ಲೈಸೆನ್ಸ್ ಇದೆ, ಎಷ್ಟು ಬುಲೆಟ್ಸ್ ಇದೆ ಎಂಬುದರ ಎಲ್ಲ ಮಾಹಿತಿಯನ್ನು ಇದೀಗ ಕಲೆ ಹಾಕುವ ವೇಳೆ ಈ ಎಲ್ಲ ಸುಳಿವುಗಳು ಸಿಕ್ಕಿದೆ ಅಂತ ಸ್ವತಃ ಪೊಲೀಸರು ಹೇಳ್ತಿದ್ದಾರೆ. ಹಾಗಾದರೆ ವೀಕ್ಷಕರೇ, ರಿಕ್ಕಿ ರೈ ಬೇಕಂತಲೇ ಪ್ರೀ ಪ್ಲಾನ್ಡ್ ಆಗಿ ತಮ್ಮ ಮೇಲೆ ಅಟ್ಯಾಕ್ ಮಾಡಿಸಿಕೊಂಡ್ರ ಎಂಬ ಪ್ರಶ್ನೆಗೆ ಪೊಲೀಸರು ಮುಂದಿನ ತನಿಖೆಯೇ ಇದೀಗ ಉತ್ತರವನ್ನು ಕೊಡಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ TV.